look into the Lord in prayer. ದೇವರನ್ನ ದೃಷ್ಟಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Our Father in heaven, we thank you for this blessed occasion that you given to us. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಅನುಗ್ರಹಿಸಲ್ಪಟ್ಟಂತ ಈ ಒಳ್ಳೆಯ ಸದವಕಾಶಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. Lord, once again we could come into your presence. ಮತ್ತೊಮ್ಮೆ ಕರ್ತನೇ, ನಿನ್ನ ಸನ್ನಿಧಾನಕ್ಕೆ ನಾವು ಬರುವಂತೆ ನಮಗೆ ಕೊಟ್ಟಂತೆ ಅವಕಾಶಕ್ಕಾಗಿ ಸ್ತೋತ್ರ. We thank you for your wonderful grace. ನಿನ್ನ ಅದ್ಭುತವಾದಂತ ಕೃಪೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Thank you for your all provisions in our life. ನೀನು ನಮಗೆ ಕೊಟ್ಟಿರುವಂತ ಎಲ್ಲ ವಾಗ್ದಾನಗಳಿಗಾಗಿ ಸ್ತೋತ್ರ. We thank you for the peace and salvation that you granted in our life. ನಮಗೆ ಕೊಟ್ಟಿರುವಂತಹ ಸಮಾಧಾನ ಮತ್ತು ರಕ್ಷಣೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Thank you, Lord, for all the listeners who are listening your word this evening. ಈ ಸಂಜೆ ವೇಳೆಯಲ್ಲಿ ಕೇಳುತ್ತಾ ಇರುವಂತ ಪ್ರತಿಯೊಬ್ಬ ಕೇಳುಗರಿಗಾಗಿ, ನಿನ್ನ ಭಕ್ತರಿಗಾಗಿ ನಾವು ಪ್ರಾರ್ಥಿಸ್ತೇವೆ. We thank you for every member of this team who is working behind. ಇದರ ಹಿಂದೆ ಕಾರ್ಯ ಮಾಡ್ತಾ ಇರುವಂತ ಪ್ರತಿಯೊಬ್ಬ ಬಿಲ್ಡರ್ಸ್ ತಂಡದ ಸದಸ್ಯರಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Especially pray for Jason for good translation. ವಿಶೇಷವಾಗಿ ಜೇಸನ್ಗಾಗಿ ಪ್ರಾರ್ಥನೆ ಮಾಡ್ತೇವೆ. ಉತ್ತಮವಾದಂತಹ ಭಾಷಾಂತರವನ್ನ ದೇವರು ಅವ್ರ ಮೂಲಕವಾಗಿ ನೀನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. Once again we submit all of us in your hands. ಮತ್ತೊಮ್ಮೆ ನಮ್ಮೆಲ್ಲರನ್ನ ನಿನ್ನ ಕಾರ್ಯಗಳಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸ್ತೇವೆ. Let the Lord your name be glorified. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲ್ಪಡಲಿ. In Jesus' precious name we pray. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. 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 So it's glad once again back to you this evening. ಮತ್ತೊಮ್ಮೆ ಈ ಸಂಜೆ ವೇಳೆಯಲ್ಲಿ ನಿಮ್ಮ ಜೊತೆಯಾಗಿ ಈ ಒಂದು ಅನ್ಯನಿತ್ಯದಲ್ಲಿ ಪಾಲ್ಗೊಳ್ತಾ ಇರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. And believe in the Lord that you are fine. ನಾನು ನಂಬ್ತೇನೆ ನೀವೆಲ್ಲರೂ ಆರೋಗ್ಯವಂತರಾಗಿ ಇದ್ದೀರಿ ಎಂಬುದಾಗಿ. The Lord has been so good and so faithful in our life. ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಬಹಳಷ್ಟು ಉತ್ತಮನಾಗಿದ್ದಾನೆ ಮತ್ತು ನಂಬಿಗಸ್ತನಾಗಿದ್ದಾನೆ. Yeah, we are nearing to the end of the year. ಈ ಒಂದು ವರ್ಷದ ಅಂತಿಮ ಭಾಗಕ್ಕೆ ನಾವು ಈಗಾಗಲೇ ಬರ್ತಾ ಇದ್ದೇವೆ. We are serving a great Lord. ನಾವು ಸೇವೆ ಮಾಡುತ್ತಾ ಇರುವಂತಹ ಕರ್ತನು ಬಹಳ ದೊಡ್ಡದಾದ ಅದ್ಭುತವಾದಂತ ದೇವರಾಗಿದ್ದಾನೆ. The ways He has led us through in this year is, beyond explanation. ಈ ವರ್ಷವೆಲ್ಲ ಆತನು ನಮ್ಮನ್ನು ನಡೆಸಿದಂತ ರೀತಿಯನ್ನ, ಹಾದಿಯನ್ನ ನಾವು ನೋಡಿದರೆ ಅದು ನಾವು ಊಹೆ ಮಾಡೋದಕ್ಕೂ ಸಾಧ್ಯವಲ್ಲ, ಅದನ್ನು ನಾವು ಮಾತುಗಳಿಂದ ವರ್ಣಿಸುವುದಕ್ಕೆ ಅಸಾಧ್ಯ. But I don't want to extend the words introduction. ಇನ್ನು ಹೆಚ್ಚಿನ ಮಾತುಗಳನ್ನ ನನ್ನ ಪರಿಚಯದಲ್ಲಿ ನಾನು ಇನ್ನು ಹೇಳುವುದಕ್ಕೆ ಬಯಸುವುದಿಲ್ಲ. We are almost coming to the closing portion of our subject, judgment seat of Christ, or the Bema of Christ. ನಾವು ಚರ್ಚೆ ಮಾಡ್ತಾ ಬಂದಂತ ವಿಷಯ ಯೇಸು ಕ್ರಿಸ್ತನ ನ್ಯಾಯಸ್ಥಾನ. ಈ ಒಂದು ವಿಷಯದಲ್ಲಿ ಈಗಾಗಲೇ ನಾವು ಈ ಒಂದು ಅಂತಿಮ ಘಟ್ಟಕ್ಕೆ ನಾವು ಈಗ ಬರ್ತಾ ಇದ್ದೇವೆ. I think many of you may be working somewhere. ನಾನು ನಂಬ್ತೇನೆ ನೀವು ಅನೇಕರು ಹಲವಾರು ಕಡೆಗಳಲ್ಲಿ ಕೆಲಸ ಮಾಡುವಂತವರಾಗಿದ್ದೀರಿ. And there's a purpose behind for going for work. ನೀವು ಕೆಲಸ ಮಾಡುವುದರ ಹಿಂದೆ ಒಂದು ಮುಖ್ಯವಾದಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನೀವು ಮಾಡ್ತಾ ಇದ್ದೀರಿ. That is the secular world. They expect something at the end of your day or end of the month. ಇದು ನಾವು ಸಾಮಾನ್ಯವಾಗಿ ಲೌಕಿಕವಾದಂತಹ ಈ ಲೋಕದಲ್ಲಿ ನೋಡುವಂತ ಒಂದು ಕಾರ್ಯ. ಈ ಒಂದು ಕೆಲಸ ಕಾರ್ಯದಲ್ಲಿ ನಮ್ಮದೇ ಆದಂತಹ ಕೆಲವೊಂದು ಬಯಕೆಗಳು, ಆಕಾಂಕ್ಷೆಗಳು ಇರ್ತದೆ. ಯಾಕಂದ್ರೆ ಈ ಒಂದು ಕೆಲಸದ ಅಂತಿಮವಾಗಿ ನಾವು ಕೆಲವೊಂದು ಬಯಕೆಗಳನ್ನ ಇಟ್ಟುಕೊಂಡು, ಕೆಲವೊಂದು ಆಶೆಗಳನ್ನ ಇಟ್ಟುಕೊಂಡು ನಾವು ಕೆಲಸ ಮಾಡುವಂತವರಾಗಿದ್ದೇವೆ. That is the way of the form of salary or something like that. ಅದಕ್ಕೆ ತಕ್ಕ ಹಾಗೆ ನಾವು ಸಂಬಳವನ್ನ ನಾವು ಮಾಡುವಂತ ಕೆಲಸಕ್ಕೆ ಇರುವಂತ ಕೂಲಿಯನ್ನ ನಾವು ಎದುರು ನೋಡುವಂತವರಾಗಿದ್ದೇವೆ. So in the secular world, the workforce
something they are expecting at the end of the day. ಈ ಒಂದು ಲೌಕಿಕವಾದಂತ ಜಗತ್ತಿನಲ್ಲಿ ನಾವು ಕೆಲಸ ಮಾಡುವಾಗ ನಾವು ಬೆಳಗಿನಿಂದ ಸಂಜೆವರೆಗೂ ನಾವು ಕೆಲಸ ಮಾಡ್ತೇವೆ. But in scripture we say all the children of God will be rewarded. ಆದ್ರೆ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅದೇ ಸಮಯದಲ್ಲಿ ದೇವರ ಮಕ್ಕಳು ಸಹ ಅವರು ತಮ್ಮ ಕೆಲಸಕ್ಕೋಸ್ಕರವಾಗಿ ತಕ್ಕದಾದಂತಹ ಒಂದು ಬಹುಮಾನವನ್ನ ಅವರು ಪಡ್ಕೊಳ್ಳುವಂತವರಾಗಿರ್ತಾರೆ. But a child of God is not working for a reward. ಆದರೆ ಒಬ್ಬ ದೇವರ ಮಗನು ಕೇವಲ ಈ ಒಂದು ಬಹುಮಾನಕ್ಕೋಸ್ಕರವಾಗಿ ಮಾತ್ರ ಕೆಲಸ ಮಾಡುವವನಲ್ಲ. It become our responsibility to our Savior that we are living good life or righteous life. ನಾವು ಯಾವ ರೀತಿಯಾದಂತ ಒಂದು ಜೀವಿತವನ್ನ ಜೀವಿಸ್ತಾ ಇದ್ದೇವೆ, ಆ ಒಂದು ಜೀವಿತದ ಒಂದು ಗುಣಮಟ್ಟವನ್ನ ಯಾವ ರೀತಿಯಾದಂತ ಜೀವನದ ಒಂದು ಗುಣಮಟ್ಟವನ್ನು ನಾವು ಜೀವಿಸ್ತಾ ಇದೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ದೇವರು ಅದನ್ನ ಬಹಳಷ್ಟು ಎದುರು ನೋಡುವಂತವನಾಗಿದ್ದಾನೆ. And the Lord will reward us. ಅದಕ್ಕೆ ಅನುಗುಣವಾಗಿ ದೇವರು ನಮ್ಮ ಜೀವಿತಕ್ಕೆ ಅನುಗುಣವಾಗಿ ಆತನು ನಮಗೆ ಬಹುಮಾನವನ್ನು ನೀಡುವಂತವನಾಗಿದ್ದಾನೆ. Not only for the good things but also for the evil things. ನಾವು ಕೇವಲ ಒಳ್ಳೆಯ ಕೆಲಸಗಳಿಗೋಸ್ಕರವಾಗಿ ಮಾತ್ರವಲ್ಲದೆ ನಾವು ಮಾಡುವಂತ ಕೆಟ್ಟ ಕೆಲಸಗಳಿಗೂ ಅದು ಅನ್ವಯವಾಗುವಂತದ್ದಾಗಿದೆ. But we do not know what kind of reward it will be. ಆದರೆ ಯಾವ ರೀತಿಯಾದಂತ ಒಂದು ಬಹುಮಾನವನ್ನು ದೇವರು ನಮಗೆ ಕೊಡುತ್ತಾನೆ ಎಂಬುದರ ಬಗ್ಗೆ ನಮಗೆ ಹೆಚ್ಚು ಒಂದು ಮಾಹಿತಿ ಅದರ ಬಗ್ಗೆ ಇಲ್ಲ. But the scripture is not silent about the rewards. ಯಾಕಂದ್ರೆ ಸತ್ಯವೇದದಲ್ಲಿ ಈ ಒಂದು ಬಹುಮಾನದ ಕುರಿತಾಗಿ ಬಹಳ ಒಂದು ನಿಶಬ್ದತೆಯನ್ನ ಮೌನತೆಯನ್ನ ನಾವು ಕಾಣುತ್ತೇವೆ. The Lord is going to award us reward in the form of crowns. ದೇವರು ನಮಗೆ ಕೊಡುವಂತ ಬಹುಮಾನಗಳು ಅದು ಕಿರೀಟದ ರೂಪದಲ್ಲಿ ಇದೆ ಎಂಬುದಾಗಿ ನಾವು ಕಂಡುಕೊಂಡಿದ್ದೇವೆ. It is not that all rewards will be crowns. ನಮಗೆ ಕೊಡಲ್ಪಡುವಂತ ಎಲ್ಲ ಬಹುಮಾನಗಳು ಕಿರೀಟವಾಗಿರುವುದಿಲ್ಲ. But certain rewards are in the form of crowns. ಆದರೆ ಕೆಲವೊಂದು ಬಹುಮಾನಗಳು ಅದು ಕಿರೀಟದ ರೂಪದಲ್ಲಿದೆ. This evening going to look into those crowns. ಈ ಒಂದು ಸಂಜೆ ವೇಳೆಯಲ್ಲಿ ನಮಗೆ ಕೊಡಲ್ಪಡುವಂತ ಈ ಒಂದು ಕಿರೀಟಗಳ ಕುರಿತಾಗಿ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. Mainly the scripture says about 5 different crowns. ಸತ್ಯವೇದವು ಮುಖ್ಯವಾಗಿ 5 ವಿಧವಾದಂತ ಕಿರೀಟಗಳ ಕುರಿತಾಗಿ ನಾವು ಹೇಳುವುದನ್ನ ನಾವು ನೋಡ್ತೇವೆ. And first of it is the incorruptible crown. ಅದರಲ್ಲಿ ಮೊದಲನೇದಾಗಿ ನಾವು ನೋಡುವಂತ ಕಿರೀಟವಾಗಿದೆ ನಾಶವಾಗದಂತ ಅಥವಾ ಅಳಿದು ಹೋಗದೆ ಇರುವಂತ ಒಂದು ಕಿರೀಟ. It is also called the imperishable crown. ಇದು ಅಳಿದು ಹೋಗದೆ ಇರುವಂತ ನಾಶವಾಗದೆ ಇರುವಂತ ಒಂದು ಕಿರೀಟ ಎಂಬುದಾಗಿ ಕರೆಯಲ್ಪಡುತ್ತದೆ. About that we read in 1 Corinthians 9:25. ಇದರ ಕುರಿತಾಗಿ ನಾವು 1 ಕೊರಿಂಥ 9ನೇ ಅಧ್ಯಾಯ ಅದರ 25ನೇ ವಚನದಲ್ಲಿ ನಾವು ನೋಡುತ್ತೇವೆ. I read it from the KJV. ನಾನು ಇದನ್ನ KJV ಎಂಬಂತ ಆ ಒಂದು ಭಾಷಾಂತರದಿಂದ ನಾನು ಓದುವಂತವನಾಗಿದ್ದೇನೆ. And everyone who competes for the prize is temperate. ಆದ ಕಾರಣ ಪ್ರತಿಯೊಬ್ಬರು ಈ ಒಂದು ಬಹುಮಾನಕ್ಕಾಗಿ ಸ್ಪರ್ಧಿಸುವಂತವರಾಗಿರುತ್ತಾರೆ. Temperate in all things. Now they do it to obtain a perishable crown, but we for an imperishable crown. ಹೌದು, ಎಲ್ಲರೂ ನಾಶವಾಗುವಂತ ಕಿರೀಟಕ್ಕೆ ಅವರು ಸ್ಪರ್ಧಿಸುವಂತವರಾಗಿದ್ದಾರೆ. ಆದ್ರೆ ನಾವಾದರೂ ನಾಶವಾಗದೇ ಇರುವಂತ ಕಿರೀಟಕ್ಕೋಸ್ಕರವಾಗಿ ಎದುರು ನೋಡುವಂತವರಾಗಿದ್ದೇವೆ. Paul is writing this epistle, we know it.
ಪೌಲನು ಈ ಒಂದು ಪತ್ರಿಕೆಯನ್ನ ಬರೀತಾ ಇದ್ದಾನೆ. ಇದು ನಮಗೆ ಚೆನ್ನಾಗಿ ಗೊತ್ತಿದೆ. And Paul says that, but we for an imperishable crown. ಆದರೆ ನಾವಾದರೂ ನಾಶವಾಗದೆ ಇರುವಂತ ಆ ಒಂದು ಕಿರೀಟಕ್ಕೋಸ್ಕರವಾಗಿ ನಾವು ಎದುರು ನೋಡುವಂತವರಾಗಿದ್ದೇವೆ. And you and I are inclusive in that we. ಈ ಒಂದು ನಾವು ಎಂಬಂತ ಪದಪ್ರಯೋಗದಲ್ಲಿ ಇದರಲ್ಲಿ ನಾವೆಲ್ಲರೂ, ನಾನು, ನೀವು, ನಾವೆಲ್ಲರೂ ಒಳಗೊಂಡವರಾಗಿದ್ದೇವೆ. For more understanding, we may join it with verse 24. ಹೌದು, you can continue. We may read 24 also with that. Do you not know that those who run in a race all run? ಈ ಒಂದು ಓಟದಲ್ಲಿ ಓಡುವಂತವರ ಕುರಿತಾಗಿ ನಿಮಗೆ ತಿಳಿದಿಲ್ಲವೋ ಎಂಬುದಾಗಿ ಅಲ್ಲಿ ಪೌಲನು ಕೇಳುವುದನ್ನ ನಾವು ನೋಡ್ತೇವೆ. That is 1 Corinthians 9:24. 1 ಕೊರಿಂಥ 9ನೇ ಅಧ್ಯಾಯ ಅದರ 24ನೇ ವಚನದಲ್ಲಿ ನಾವು ನೋಡುತ್ತೇವೆ. But Paul continues to say that run in such a way that you may obtain it. ಹೌದು, ನಾನು ಇತರರ ಸಂಗಡ ಅಲ್ಲ 24ರಲ್ಲಿ ನಾವು ನೋಡ್ತೇವೆ, ಅವರಂತೆ ನೀವು ಇರುವುದನ್ನ ಪಡಕೊಳ್ಳಬೇಕೆಂತಲೇ ಓಡಿರಿ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. And then he continues to say that 25th, that and everyone who competes receive the prize. ಮತ್ತೆ ಅವನು ಮುಂದುವರಿತಾ ಅವನು ಹೇಳ್ತಾನೆ, ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ ಎಂಬುದಾಗಿ ಹೇಳ್ತಾನೆ. So we are all in a race. ನಾವೆಲ್ಲರೂ ಈ ಒಂದು ಓಟದಲ್ಲಿ ಭಾಗಿಗಳಾಗಿದ್ದೇವೆ. Paul is from that background, Greek background. He has seen many races there in the track. ನಾವೆಲ್ಲರೂ ಈ ಒಂದು ಓಟ ಪಂದ್ಯದ ಆ ಒಂದು ಟ್ರ್ಯಾಕ್ ಅನ್ನ ನಾವು ನೋಡಿದ್ದೇವೆ. Tens and hundreds of people are running the race. ಸಾವಿರಾರು ಜನರು ಈ ಒಂದು ಓಟದಲ್ಲಿ ಅವರು ಪಾಲ್ಗೊಳ್ಳುವಂತವರಾಗಿರ್ತಾರೆ. But he see that everybody is not getting the prize. ಆದ್ರೆ ನಾವು ನೋಡ್ತೇವೆ, ಎಲ್ಲರೂ ಸಹ ಓಡುವಂತವರೆಲ್ಲರೂ ಸಹ ಅವರು ಬಹುಮಾನವನ್ನ ಹೊಂದುವುದಿಲ್ಲ. Suddenly his thought went to the Christian race. ಹಾಗೆ ಈ ಒಂದು ಕ್ರೈಸ್ತ ಜೀವಿತದ ಓಟದ ಕುರಿತಾಗಿರುವಂತಹ ಒಂದು ಒಂದು ಚಿತ್ರಣವನ್ನ, ಒಂದು ಒಳನೋಟವನ್ನ ಇಲ್ಲಿ ಪೌಲ ನಮಗೆ ಕೊಡುವುದನ್ನು ನಾವು ನೋಡ್ತೇವೆ. So Paul take that an example and says that these people run but only one gets a prize. ಆದ ಕಾರಣ ಪೌಲನು ಹೇಳ್ತಾನೆ, ಇಲ್ಲಿ ಓಡುವಂತವರು ಸುಮ್ಮನೆ ಓಡುತ್ತಾ ಇಲ್ಲ, ಅವರು ಒಂದು ಬಹುಮಾನದ ಗುರಿಯನ್ನ ಇಟ್ಕೊಂಡು ಅವರು ಓಡುತ್ತಾ ಇದ್ದಾರೆ. So Paul says, so run in such a way that you may obtain it. Obtain it means prize. ಆದ ಕಾರಣ ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ, ನೀವು ಓಡುವಾಗ ನೀವು ಯಾವ ರೀತಿಯಾಗಿ ಓಡಬೇಕಂದ್ರೆ ಬಹುಮಾನವನ್ನ ಪಡಕೊಳ್ಳಬೇಕೆಂಬಂತ ಗುರಿಯನ್ನಿಟ್ಟುಕೊಂಡು ನಾವು ಓಡಬೇಕು. In those days, the winners will be given crown made of the leaves of fig tree. ಆ ದಿನಮಾನಗಳಲ್ಲಿ ಈ ರೀತಿಯಾದಂತ ಓಟ ಪಂದ್ಯಗಳಲ್ಲಿ ಬಹುಮಾನವಾಗಿ ಕೊಡಲ್ಪಡುವಂತಹ ಒಂದು ಕಿರೀಟ, ಇದು ಅಂಜೂರದ ಮರದ ಎಲೆಗಳಿಂದ ನೇಯ್ದು ಮಾಡಲ್ಪಟ್ಟಂತ ಒಂದು ಕಿರೀಟವಾಗಿರ್ತಿತ್ತು. So the winners will be given crowns of fig tree leaves. ಈ ಒಂದು ಕಿರೀಟವು ಮುಖ್ಯವಾಗಿ ಅದು ಈ ಅಂಜೂರದ ಮರದ ಎಲೆಗಳಿಂದ ಮಾಡಲ್ಪಟ್ಟಂತ ಒಂದು ಕಿರೀಟವಾಗಿರ್ತಿತ್ತು. And Paul noticed those crowns. ಪೌಲನು ಈ ಒಂದು ಕಿರೀಟವನ್ನ ಬಹಳ ಸೂಕ್ಷ್ಮವಾಗಿ ಗಮನವಿಟ್ಟು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. And those crowns within hours will be withered. ಆ ದಿನಮಾನಗಳಲ್ಲಿ ಕೊಡಲ್ಪಟ್ಟಂತ ಈ ಒಂದು ಎಲೆಗಳಿಂದ ಮಾಡಲ್ಪಟ್ಟಂತ ಈ ಒಂದು ಕಿರೀಟ, and that crown become incorruptible and that become perishable. ಆ ಒಂದು ಕಿರೀಟವು ಅದು ಬೇಗನೆ ಬಾಡಿ ಹೋಗುವಂತದಾಗಿತ್ತು, ಅಳಿದು ಹೋಗುವಂತದಾಗಿತ್ತು.
Suddenly his mind sparked to the day that when God, Jesus is going to give us crowns. ಆ ಯಾವಾಗ ಈ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಇಟ್ಟಿರುವಂತ ಈ ಒಂದು ಕಿರೀಟವು ನಮಗೆ ಕೊಡಲ್ಪಡುತ್ತದೋ ಎಂಬ ವಿಚಾರಧಾರೆಯನ್ನ ಪೌಲನು ಈ ವಾಕ್ಯದ ಮೂಲಕವಾಗಿ ಆತನು ವ್ಯಕ್ತಪಡಿಸ್ತಾ ಇದ್ದಾನೆ. And Paul turns the point to the focus that those crowns are perishable, but the crown which God is giving to us is imperishable or incorruptible. ಆದ್ರಿಂದ ಪೌಲನಿಂದ ನಮಗೆ ನೆನಪು ಮಾಡಿಸುವಂತ ನಮ್ಮ ನೆನಪಿಗೆ ತರುವಂತ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಆ ಇಲ್ಲಿ ಭೂ ಸಂಬಂಧವಾಗಿ ನಮಗೆ ಕೊಡಲ್ಪಡುವಂತ ಆ ಒಂದು ಕಿರೀಟವು ಅದು ಬಾಡಿ ಹೋಗುವಂತದಾಗಿದೆ, ನಾಶವಾಗುವಂತದಾಗಿದೆ. ಆದರೆ ಲೋಕದ ತಂದೆಯ ದೇವರು ನಮಗೆ ಕೊಡುವಂತ ಕಿರೀಟವಾದರೂ ಅದು ನಾಶವಾಗದಂತ, ಅಳಿದು ಹೋಗದಂತ ಒಂದು ಕಿರೀಟವಾಗಿದೆ. So the first crown, the name of it is incorruptible or imperishable crown. ಆದ್ರಿಂದ ನಮಗೆ ಇಲ್ಲಿ ಸಿಗುವಂತ ಮೊದಲನೆಯ ಕಿರೀಟವಾಗಿದೆ ನಾಶವಾಗದ ಕಿರೀಟ. Now, who is qualified for this crown? ಈ ಒಂದು ಕಿರೀಟಕ್ಕೆ ಯೋಗ್ಯರಾದವರು ಯಾರಾಗಿದ್ದಾರೆ, ಅದನ್ನು ಪಡ್ಕೊಳ್ಳುವಂತ ಯೋಗ್ಯತೆ, ಅರ್ಹತೆ ಯಾರು ಹೊಂದಿದ್ದಾರೆ? It's very clearly written that those who win the race, they will receive the crown or incorruptible crown. ಬಹಳ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಈ ಕಿರೀಟವನ್ನ ಹೊಂದುವಂತವರು ಯಾರು ಓಟವನ್ನ ಜಯಶಾಲಿಗಳಾಗಿ ಮುಗಿಸ್ತಾರೋ ಅವರು ಈ ಒಂದು ಕಿರೀಟವನ್ನ ಪಡೆದುಕೊಳ್ಳುತ್ತಾರೆ. Our Christian race started the moment we accepted Jesus Christ as personal Savior. ನಮ್ಮ ಕ್ರೈಸ್ತ ಜೀವಿತದ ಆರಂಭ ಯಾವಾಗ ನಾವು ಕ್ರಿಸ್ತನನ್ನ ನಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುತ್ತೇವೋ ಅಂದಿನಿಂದ ಅದು ಪ್ರಾರಂಭವಾಗಿದೆ. And this race ends with our last breath. ಈ ಒಂದು ಓಟವು ನಮ್ಮ ಕೊನೆಯ ಉಸಿರಿನವರೆಗೆ ಮುಗಿಯುವಂತದಾಗಿರುತ್ತದೆ. And during this race, there will be temptations, trials, problems, and everything. ಈ ಒಂದು ಓಟದ ಸಮಯದಲ್ಲಿ ನಮಗೆ ಅನೇಕ ಶೋಧನೆಗಳು, ಕಷ್ಟಗಳು, ನಷ್ಟಗಳು, ನೋವುಗಳು ಉಂಟಾಗುವಂತದಾಗಿದೆ. There can be many hindrances, obstacles, and distorting events before our eyes. ಈ ಒಂದು ಓಟವನ್ನ ಆ ಒಂದು ಗುರಿಯನ್ನ ತಲುಪದೇ ಇರುವಂತೆ ಅನೇಕ ಅಡೆತಡೆಗಳು, ಅಡಚಣೆಗಳು ಮಾತ್ರವಲ್ಲದೆ ನಮ್ಮ ಈ ಒಂದು ಓಟದ ಗುರಿಯನ್ನ ಕೆಡಿಸುವಂತಹ ಅನೇಕ ಬೇರೆ ಇತರ ವಿಚಾರಗಳು ನಮ್ಮನ್ನ ಈ ಒಂದು ಓಟದಿಂದ ಮುಗಿಸದ ಹಾಗೆ ನಮಗೆ ತಡೆಯಾಗಿ ಬರುವಂತದಾಗಿದೆ. Many things come to our life and discourage and disappoint us. ಅನೇಕ ವಿಚಾರಗಳು ನಮ್ಮ ಜೀವಿತದಲ್ಲಿ ನಮಗೆ ನಿರಾಶೆಯನ್ನ ಮಾತ್ರವಲ್ಲದೆ ಖಿನ್ನತೆಯನ್ನ ಉಂಟು ಮಾಡುವಂತ ಅನೇಕ ವಿಚಾರಗಳು ನಮಗೆ ಎದುರಾಗಿ ಬರುತ್ತವೆ. Issues from our church, issues from our family, from friends, wife, husband, and office, everywhere many sort of problems are coming on. ಎಲ್ಲ ಕಡೆಗಳಿಂದ ನಮಗೆ ಸಮಸ್ಯೆಗಳು ಉಂಟಾಗಿ ಬರುವಂತದಾಗಿದೆ. ಅದು ಮನೆಯಿಂದ ಆಗಿರ್ಬೋದು, ಹೆಂಡತಿಯಿಂದ ಆಗಿರ್ಬೋದು, ಮಕ್ಕಳಿಂದ ಆಗಿರ್ಬೋದು, ನಮ್ಮ ಕಚೇರಿಯಿಂದ ಆಗಿರ್ಬೋದು, ಅನೇಕ ಕಡೆಗಳಿಂದ ಸಮಸ್ಯೆಗಳು ಉದ್ಭವವಾಗಿ ಬರುತ್ತದೆ. Remember that we are in a race. ಆದ್ರೆ ನಾವು ನೆನಪಿಟ್ಟುಕೊಳ್ಳಬೇಕಾದಂತಹ ಸಂಗತಿ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಈ ಒಂದು ಓಟದಲ್ಲಿ ತೊಡಗಿಸಿಕೊಂಡವರಾಗಿದ್ದೇವೆ. Paul therefore says that fix your eyes upon the Savior Lord Jesus Christ. ಆದ ಕಾರಣ ನಾವು ನಮ್ಮ ಕಣ್ಣುಗಳನ್ನ ಸಂಪೂರ್ಣವಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೇಲೆ ನಾವು ದೃಷ್ಟಿಯನ್ನು ಇಡಬೇಕಾಗಿದೆ. Forgetting everything, distracting things behind, and look to Jesus and run our race. ಆದ ಕಾರಣ ನಮ್ಮ ಓಟಕ್ಕೆ ತಡೆಯಾಗಿರುವಂತ ಎಲ್ಲ ವಿಚಾರಗಳನ್ನ ನಾವು ತೆಗೆದು ಹಾಕಿ ನಾವು ಬಿಟ್ಟು ಹಿಂದಕ್ಕೆ ಹಾಕಿ ನಾವು ಕ್ರಿಸ್ತನನ್ನ ದೃಷ್ಟಿಸಿ ನಮ್ಮ ಓಟವನ್ನ ಓಡುವಂತವರಾಗಿರ್ಬೇಕು. If you are a saved Christian, you will definitely get into heaven. ನೀವು ಒಬ್ಬ ರಕ್ಷಿಸಲ್ಪಟ್ಟಂತ ಅಥವಾ ರಕ್ಷಣೆ ಹೊಂದಿದಂತ ಒಬ್ಬ ಕ್ರೈಸ್ತನಾಗಿದ್ದರೆ
ನೀವು ಖಂಡಿತವಾಗಲೂ ಪರಲೋಕವನ್ನ ಸೇರುವಂತವರಾಗಿದ್ದೀರಿ. But that necessary not to receive the crown or incorruptible crown. ಆದರೆ ನೀವು ಪರಲೋಕ ಸೇರಿದ ಮಾತ್ರಕ್ಕೆ ನೀವು ಈ ಒಂದು ಕಿರೀಟವನ್ನ ಹೊಂದುತ್ತೀರಿ ಎಂಬಂತ ಯಾವ ನಿಶ್ಚಯವಿಲ್ಲ. So we need to run our race with an aim that we should receive that imperishable crown. ಆದ ಕಾರಣ ನಾವು ನಮ್ಮ ಕ್ರೈಸ್ತ ಜೀವಿತವನ್ನ ಓಟವನ್ನ ಓಡುವಾಗ ಈ ಒಂದು ಕಿರೀಟವನ್ನ ನಾವು ಹೊಂದಬೇಕೆಂಬಂತ ಗುರಿಯನ್ನಿಟ್ಟುಕೊಂಡು ಆ ಒಂದು ಬಯಕೆಯನ್ನಿಟ್ಟುಕೊಂಡು ನಾವು ಓಡಬೇಕು. Simply you may examine yourself, or we may examine ourselves that whether I will receive that incorruptible crown at the judgment seat of Christ. ಆದ ಕಾರಣ ನಾವು ಪ್ರತಿದಿನ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳಬೇಕು. ನಮ್ಮ ಜೀವಿತವನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ನಾನು ಈ ನಾಶವಾಗದೆ ಇರುವಂತ ಕಿರೀಟವನ್ನ ಹೊಂದುವುದಕ್ಕೆ ಅರ್ಹನಾಗಿದ್ದೇನೋ, ಯೋಗ್ಯನಾಗಿದ್ದೇನೋ ಎಂಬುದನ್ನ ನಾವು ನಮ್ಮಷ್ಟಕ್ಕೆ ನಾವು ತೀರ್ಮಾನ ಮಾಡಿಕೊಳ್ಳಬೇಕು. Apostle Paul had this very definite conviction. ಆದ ಕಾರಣ ಇವೆಲ್ಲ ವಿಚಾರಗಳು ಅದು ಬಹಳ ದೃಢವಾದಂತ ಒಂದು ಒಂದು ಮನದಟ್ಟಿನಿಂದ ನಾವು ಇದನ್ನು ಮಾಡುವಂತವರಾಗಿರ್ಬೇಕು. And he says that I have fought a good fight. ಹೌದು, ನಾನು ಒಳ್ಳೆಯ ಒಂದು ಹೋರಾಟವನ್ನ ಮಾಡಿದ್ದೇನೆ ಎಂಬಂತ ಆ ಒಂದು ನಂಬಿಕೆಯೊಡನೆ ನಾವು ಈ ಒಂದು ಓಟವನ್ನು ಓಡಬೇಕು. I have finished the course. ನನಗೆ ಕೊಡಲ್ಪಟ್ಟಂತ ಆ ಒಂದು ಓಟದ ಆ ಒಂದು ಗುರಿಯನ್ನ ನಾನು ಮುಟ್ಟಿದ್ದೇನೆ ಎಂಬಂತ ನಿಲುವು ನಮ್ಮಲ್ಲಿ ಇರಬೇಕು. At the end of the life, that is the confidence of Apostle Paul. ಅಪೊಸ್ತಲನಾದ ಪೌಲನ ಜೀವನದ ಕೊನೆಯಲ್ಲಿ ಅವನಿಗೆ ಈ ಒಂದು ನಂಬಿಕೆ, ಈ ಒಂದು ದೃಢತೆ ಅವನಲ್ಲಿತ್ತು. How many of us this evening can say that, yes Lord, thus far I have finished my course for the night? ಎಷ್ಟು ಜನ ಈ ರೀತಿಯಾಗಿ ಈ ಸಂಜೆ ವೇಳೆಯಲ್ಲಿ ಹೇಳಬಹುದು, ಹೌದು ಕರ್ತನೇ, ನೀನು ನನಗೆ ಕೊಟ್ಟಂತ ಒಂದು ಓಟದಲ್ಲಿ ಇಲ್ಲಿಯವರೆಗೆ ನಾನು ನಂಬಿಗಸ್ತನಾಗಿ ನನ್ನ ಓಟವನ್ನ ಓಡುತ್ತಾ ಇದ್ದೇನೆ ಎಂಬುದಾಗಿ ನಾವು ಹೇಳುವುದಕ್ಕೆ ಸಾಧ್ಯ. Up to the last breath of our life, from the moment of receiving Christ, is the course of our race or duration of our race. ನಮ್ಮ ಉಸಿರಿನ ಕೊನೆಯವರೆಗೂ, ಅಂದ್ರೆ ಪ್ರಾರಂಭ ನಾವು ಕ್ರಿಸ್ತನನ್ನು ಅಂಗೀಕಾರಕೊಂಡಂತ ಆ ಒಂದರಿಂದ ಪ್ರಾರಂಭವಾಗಿದೆ ಈ ಓಟ. ಅದರಿಂದ ಈ ಒಂದು ಕಾಲಘಟ್ಟ ನಾವು ಪ್ರಾರಂಭದಿಂದ ನಮ್ಮ ಕೊನೆಯ ಉಸಿರಿನ ಅಂತಿಮದವರೆಗೂ ಈ ಒಂದು ಓಟದ ಒಂದು ಸಂಪೂರ್ಣವಾದಂತ ಒಂದು ಕಾಲಾವಧಿಯಾಗಿರುತ್ತದೆ. ಕ್ರಿಸ್ತನಿಗೋಸ್ಕರವಾಗಿ ಓಡುವಂತ ಈ ಕಾಲಾವಧಿ. It may be 3 years, it may be 5 years, 10, 15, 20, 40 like that. ಅದು 3 ವರ್ಷವಾಗಿರ್ಬೋದು, 5 ವರ್ಷ, 10 ವರ್ಷ, 15 ವರ್ಷ, ಎಷ್ಟು ವರ್ಷಗಳಾಗಿರ್ಬೋದು. No matter the length of your course, but it is the faithfulness of your race. ನೀವು ಎಷ್ಟು ವರ್ಷ ನೀವು ಓಡುತ್ತೀರಿ ಎಂಬುದಲ್ಲ ಪ್ರಾಮುಖ್ಯ, ಬದಲಾಗಿ ನೀವು ಎಷ್ಟರ ಮಟ್ಟಿಗೆ ನಂಬಿಗಸ್ತನಾಗಿ ನೀವು ಈ ಓಟವನ್ನು ಓಡುತ್ತೀರಿ ಎಂಬುದು ಬಹಳ ಪ್ರಾಮುಖ್ಯವಾದದ್ದು. We know that Deacon Philip preached only one preach. ಹೌದು, ನಮ್ಗೆ ಗೊತ್ತಿದೆ, ನಾವು ಒಂದು ಗುರಿಯನ್ನ ಮಾತ್ರ ನಾವು ಮುಟ್ಟುವುದಕ್ಕೆ ಸಾಧ್ಯ. He made only one single preach. ಫಿಲಿಪ್ಪನು ನಾವು ನೋಡ್ತೇವೆ, ಆತನು ಒಂದು ಪ್ರಸಂಗವನ್ನ ಮಾತ್ರ ಮಾಡಿದನು. And that was the end of his life. ಆ ಒಂದೇ ಪ್ರಸಂಗದಲ್ಲಿ ಅವನ ಜೀವಿತ ಮುಕ್ತಾಯವಾಯಿತು. And we read in Acts that he kneeled down and looked up, he saw the heavens open. ಅವನು ಮೊಣಕಾಲೂರಿ ಅವನು ಕಣ್ಣೆತ್ತಿ ಮೇಲಕ್ಕೆ ನೋಡಿದಾಗ ಅವನು ಪರಲೋಕದ ಬಾಗಿಲುಗಳು ತೆರೆಯುವುದನ್ನು ಅವನು ಕಾಣ್ತಾನೆ. And see that Jesus was sitting on the throne, but he suddenly stood up. ಅಲ್ಲಿ ಅವನು ನೋಡಿದಂತ ದೃಶ್ಯ, ಕರ್ತನಾದ ಯೇಸು ಕ್ರಿಸ್ತನು ಆತನು ಸಿಂಹಾಸನಾರೂಢನಾಗಿರುವುದನ್ನು ಅವನು ಕಾಣ್ತಾನೆ. And he was very definite that he would receive the reward. ಅವನು ಬಹಳ ಖಚಿತವಾಗಿ, ಅವನಿಗೆ ದೃಢವಾಗಿ ಅವನು ನಂಬಿಕೆ ಇತ್ತು, ಅವನು ಖಂಡಿತವಾಗ್ಲೂ
ಕರ್ತನ ಕೈಗಳಿಂದ ಅವನು ಬಹುಮಾನವನ್ನು ಪಡೆದುಕೊಳ್ತಾನೆ ಎಂಬುದಾಗಿ. This evening, to the word of God, I challenge every one of you hearing me. ಈ ಒಂದು ಸಂಜೆ ವೇಳೆಯಲ್ಲಿ ನಾನು ಕೇಳ್ತಾ ಇರುವಂತ ನಿಮ್ಮೆಲ್ಲರಿಗೂ ನಾನು ಈ ಒಂದು ಸವಾಲನ್ನ ಹಾಕುವಂತವನಾಗಿದ್ದೇನೆ. Run in such a way that we may obtain the prize. ನೀವು ಓಡುವಂತ ಓಟವನ್ನ ಯಾವ ರೀತಿಯಾಗಿ ಓಡಬೇಕಂದ್ರೆ ನೀವು ಖಂಡಿತವಾಗ್ಲೂ ಈ ಒಂದು ಬಹುಮಾನವನ್ನ ಪಡೆದುಕೊಳ್ಳುತ್ತೀರಿ ಎಂಬಂತ ಆ ಒಂದು ದೃಢ ನಂಬಿಕೆಯೊಡನೆ ಓಡಬೇಕು. So that is the first crown, that the incorruptible crown or imperishable crown. ಇದೇ ಮೊದಲನೆಯ ಕಿರೀಟವಾಗಿದೆ, ನಾಶವಾಗದೆ ಇರುವಂತ ಒಂದು ಕಿರೀಟ ಅಥವಾ ನಶಿಸಿ ಹೋಗದೆ ಇರುವಂತ ಒಂದು ಕಿರೀಟ. The second crown is the crown of righteousness. ಎರಡನೆಯ ಕಿರೀಟವನ್ನ ನಾವು ನೋಡ್ತೇವೆ, ಇದು ನೀತಿಯ ಕಿರೀಟವಾಗಿದೆ. And we have that in 2 Timothy. ಇದನ್ನ 2 ತಿಮೋಥಿ and chapter 2 and verse 8. 2 ತಿಮೋಥಿ ಅದರ 4ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ. And there is 2 Timothy 4 and verse 6. 2 ತಿಮೋಥಿ 4ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ. And we read like that, finally, there is laid up for me the crown of righteousness. ಅಲ್ಲಿ ನಾವು ನೋಡ್ತೇವೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. Which the Lord, the righteous judge, will give to me on that day. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. And not to me only, ನನಗೆ ಮಾತ್ರವಲ್ಲದೆ, but also to all who have loved his appearance. ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. So the second crown is the crown of righteousness. ಹೀಗೆ ನಾವು ನೋಡ್ತೇವೆ, ಈ ಎರಡನೆಯ ಕಿರೀಟವು ನೀತಿಯ ಕಿರೀಟವಾಗಿದೆ. And who will receive it? ಯಾರು ಈ ಕಿರೀಟವನ್ನು ಪಡೆದುಕೊಳ್ತಾರೆ? Lord verse clearly says that to all who have loved his appearance. ಪೌಲನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾರು ಇದನ್ನ ಪಡ್ಕೊಳ್ತಾರೆ ಅಂತ ಹೇಳುವಾಗ ಆತನು ಹೇಳ್ತಾನೆ, ಆತನ ಪ್ರತ್ಯಕ್ಷತೆಯನ್ನ ಪ್ರೀತಿಸುವಂತವರೆಲ್ಲರೂ ಈ ಒಂದು ಕಿರೀಟವನ್ನು ಪಡ್ಕೊಳ್ತಾರೆ. So that word love is very important. ಇಲ್ಲಿ ಪ್ರೀತಿ ಎಂಬಂತ ಈ ಒಂದು ಪದ ಬಹಳ ಪ್ರಾಮುಖ್ಯವಾಗಿದೆ. It is not just expectation. ಅದು ಕೇವಲ ಒಂದು ಎದುರು ನೋಟವಾಗಿ, ಆತನ ಬರೋಣಕ್ಕೋಸ್ಕರವಾಗಿ ಎದುರು ನೋಟವಾಗಿ ಇಟ್ಟುಕೊಳ್ಳುವಂತ ಒಂದು ಲಕ್ಷಣ ಮಾತ್ರವಲ್ಲ. It is not just a head knowledge about the rapture. ಮಾತ್ರವಲ್ಲ, ಆತನ ಬರೋಣದ ಬಗ್ಗೆ ಇರುವಂತ ಒಂದು ತಿಳುವಳಿಕೆ ಮಾತ್ರವಲ್ಲ. It is not just faith in the doctrine. ಮಾತ್ರವಲ್ಲ, ಈ ಒಂದು ಸತ್ಯವೇದ ನಿಲುವಿನ ಕುರಿತಾಗಿರುವಂತ ಒಂದು ಬೋಧನೆಯನ್ನ ಮಾತ್ರ ತಿಳ್ಕೊಂಡವರು ಮಾತ್ರವಲ್ಲ. And Paul says that the righteous judge will give to me on that day. ಪೌಲನು ಹೇಳ್ತಾನೆ, ನೀತಿವಂತನಾದಂತ ನ್ಯಾಯಾಧಿಪತಿಯು ಕೊಡುವಂತ ಒಂದು ಬಹುಮಾನವಾಗಿದೆ. Here is a reference to Jesus Christ. He is going to judge on the judgment seat of Christ. ಇಲ್ಲಿ ಯೇಸು ಕ್ರಿಸ್ತನನ್ನ ಸಂಬೋಧಿಸಿ ಹೇಳಿರುವಂತ ಒಂದು ವಾಕ್ಯವಾದ, ಏಕೆಂದರೆ ಯೇಸು ಕ್ರಿಸ್ತನು ನ್ಯಾಯ ತೀರಿಸುವಂತ ನ್ಯಾಯಾಧಿಪತಿಯಾಗಿರುತ್ತಾನೆ ಆತನ ನ್ಯಾಯಸ್ಥಾನದಲ್ಲಿ. You know how many trials and temptations and problems face Paul in his life? ನಿಮಗೆ ಗೊತ್ತಿದೆಯೋ, ಪೌಲನು ತನ್ನ ಜೀವಿತದಲ್ಲಿ ಎಷ್ಟು ಮಾತ್ರ ಕಷ್ಟಗಳನ್ನ ಮಾತ್ರವಲ್ಲದೆ ಶೋಧನೆಗಳನ್ನ ಆತನು ಹಾದು ಹೋಗಬೇಕಾಗಿತ್ತು ಅಥವಾ ಎದುರಿಸಬೇಕಾಗಿತ್ತು. In the midst of all these things, Paul longed that Jesus will come in his own lifetime. ಈ ಎಲ್ಲ ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲಿಯೂ ಸಹ ಪೌಲನು
ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕೋಸ್ಕರವಾಗಿ ತವಕದಿಂದ ಆತನು ಕಾಯ್ತಾ ಇದ್ದನು. He just loved the appearance of Jesus Christ. ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಗೋಸ್ಕರವಾಗಿ ಆತನು ಪ್ರೀತಿಯಿಂದ ಎದುರು ನೋಡುತ್ತಾ ಇದ್ದನು. Because he knows that only then he can go to the judgment seat of Christ and receive the crown of righteousness. ಯಾಕೆಂದ್ರೆ ಆಗ ಮಾತ್ರ ಅವನಿಗೆ ಗೊತ್ತಿತ್ತು, ಅವನು ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಹೋಗುವುದಕ್ಕೆ ಸಾಧ್ಯ. ಅಲ್ಲಿ ಹೋದಾಗ ಆತನು ಈ ಒಂದು ಬಹುಮಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ಅವನಿಗೆ ತಿಳಿದಿತ್ತು. So the apostle was not at all afraid of death. ಆದ ಕಾರಣ ಈ ಅಪೊಸ್ತಲನು ಅವನ ಸಾವಿನ ಬಗ್ಗೆ ಅವನಿಗೆ ಹೆದರಿಕೆ ಇರಲಿಲ್ಲ. He says to die is, it's a profit, it's a gain for him. ಯಾಕಂದ್ರೆ ಪೌಲನು ಹೇಳ್ತಾನೆ, ನನಗಂತೂ ಸಾಯುವುದೆಂದರೆ ಲಾಭವೇ. He just loved to see the appearance of Jesus Christ. ಅವನು ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಗೋಸ್ಕರವಾಗಿ ಅವನು ಪ್ರೀತಿಯಿಂದ ಅವನು ಎದುರು ನೋಡುತ್ತಾ ಇದ್ದನು. Of course, we understand by studying the scripture that yes, he will come one day. ನಮಗೆ ಗೊತ್ತಿದೆ, ಸತ್ಯವೇದದಿಂದ ನಾವು ತಿಳ್ಕೊಳ್ತೇವೆ, ಆತನು ಖಂಡಿತವಾಗಲೂ ಒಂದು ದಿನ ಪ್ರತ್ಯಕ್ಷನಾಗುತ್ತಾನೆ. We may expect also maybe in the normal sense. ನಮ್ಮ ಲೌಕಿಕ ಜೀವಿತದಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಅದನ್ನು ನಾವು ನಿರೀಕ್ಷೆ ಮಾಡ್ತೇವೆ. Yes, if you know that some of your loving one is coming to home, or you got a notice that you're coming such and such time. ನಿಮ್ಮ ಪ್ರಿಯರು, ನಿಮ್ಮ ಸ್ನೇಹಿತರು ನಿಮ್ಮ ಮನೆಗೆ ಭೇಟಿ ಮಾಡುವುದಕ್ಕೋಸ್ಕರವಾಗಿ ಒಂದು ನಿರ್ದಿಷ್ಟವಾದಂತಹ ಸಮಯ ಅವರು ಹೇಳಿದರೆ, ಆ ಒಂದು ಸಮಯಕ್ಕೋಸ್ಕರವಾಗಿ ನೀವು ಕಾದಿದ್ದು ಅವರ ಬರೋಣಕ್ಕೋಸ್ಕರವಾಗಿ ನೀವು ಎದುರು ನೋಡ್ತಾ ಇರ್ತೀರಿ. We love to see him. We love to wait him. ನಾವು ಅವರಿಗೋಸ್ಕರವಾಗಿ ಪ್ರೀತಿಯಿಂದ ನಾವು ಕಾಯ್ತಾ ಇರ್ತೇವೆ, ಯಾವಾಗ ಬರ್ತಾರೆ ಎಂಬುದಾಗಿ. The same thing Paul is saying, if those who are loving his appearance, they will get this crown of righteousness. ಅದೇ ರೀತಿಯಾಗಿ ಪೌಲನು ಹೇಳುತ್ತಾನೆ ಇಲ್ಲಿ, ಯಾರ್ಯಾರು ಆತನನ್ನ ಪ್ರೀತಿಯಿಂದ ಆತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾರೋ ಅಂಥವರು ಈ ಒಂದು ಕಿರೀಟವನ್ನು ಪಡೆದುಕೊಳ್ಳುತ್ತಾರೆ ಎಂಬುದಾಗಿ. The Spirit of God is shivering us into every heart. ಈ ಒಂದು ದೇವರ ಆತ್ಮನು ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಈ ಒಂದು ಬಯಕೆಯನ್ನು ಉಂಟು ಮಾಡುವಂತವನಾಗಿದ್ದಾನೆ. Are you really loving his appearance? ಈ ಸಂಜೆ ವೇಳೆಯಲ್ಲಿ ನೀವು ಕರ್ತನ ಪ್ರತ್ಯಕ್ಷತೆಯನ್ನ ಪ್ರೀತಿಯಿಂದ ಎದುರು ನೋಡುವಂತವರಾಗಿದ್ದೀರೋ? And if you're really loving, Lord knows our every thoughts in our heart. ನೀವು ನಿಜವಾಗಲೂ ಪ್ರೀತಿಯಿಂದ ಎದುರು ನೋಡುವಂತವರಾಗಿದ್ದರೆ ದೇವರು ನಮ್ಮೆಲ್ಲರ ಆಲೋಚನೆಗಳನ್ನ ಬಲ್ಲವನಾಗಿದ್ದಾನೆ. And definitely he will give us the crown of righteousness on that day. ಖಂಡಿತವಾಗಲೂ ಆತನು ನ್ಯಾಯ ತೀರಿಸುವಂತ ಆ ಒಂದು ದಿನದಲ್ಲಿ ನಮಗೋಸ್ಕರವಾಗಿ ಈ ಒಂದು ನೀತಿಯ ಕಿರೀಟವನ್ನ ಅನುಗ್ರಹಿಸುವಂತವನಾಗಿದ್ದಾನೆ. The third crown is a crown of life. ಮೂರನೇ ಕಿರೀಟ ನಾವು ನೋಡುವಂತದ್ದು ಇದು ಜೀವದ ಕಿರೀಟವಾಗಿದೆ. That is in James. ಇದು ಯಾಕೋಬನ ಪತ್ರಿಕೆ and verse 1, chapter 1 and 12. ಅದರ ಒಂದನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ. So the first one is the incorruptible crown. ಮೊದಲನೆಯ ಕಿರೀಟ ನಾವು ನೋಡಿದೆವು, ಅದು ನಾಶವಾಗದೇ ಇರುವಂತಹ ಒಂದು ಕಿರೀಟ. Second one is the crown of righteousness. ಎರಡನೇದಾಗಿ ನಾವು ನೋಡಿದೆವು ನೀತಿಯ ಕಿರೀಟ. And the third one is crown of life. ಮೂರನೇದಾಗಿ ನಾವು ನೋಡಿದೆವು ಜೀವದ. In James we read that blessed is the man who endures temptation. ಅಲ್ಲಿ ನಾವು ನೋಡ್ತೇವೆ ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು. Why he says that blessed? ಯಾಕೆ ಆ ರೀತಿಯಾಗಿ ಹೇಳ್ತಾನೆ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು? Because for when he has been approved, he will receive the crown of life. ಯಾಕೆ ಅವನು ಧನ್ಯನು ಅಂದ್ರೆ ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನ ಹೊಂದುವಂತವನಾಗಿದ್ದಾನೆ. Which the Lord has promised to those who love him.
ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. Yes. Those who love, they can only endure temptation. ಹೌದು, ಯಾರು ಆತನನ್ನ ಪ್ರೀತಿಸುತ್ತಾರೋ ಅವರು ಈ ಒಂದು ಶೋಧನೆಯನ್ನ ಜಯಿಸುವುದಕ್ಕೆ ಶಕ್ತರಾಗಿರ್ತಾರೆ. Be careful of the wording of that particular word. Blessed is the man who endures the temptation. ಈ ಪದಪ್ರಯೋಗಗಳನ್ನ ನಾವು ಬಹಳ ಸೂಕ್ಷ್ಮವಾಗಿ ನಾವು ಅದನ್ನ ಗಮನಿಸಬೇಕು. ಇಲ್ಲಿ ಹೇಳ್ತಾ ಇರುವಂತದ್ದು ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು ಎಂಬುದಾಗಿ. Every believer, every Christian has temptation, not except one. ಪ್ರತಿಯೊಬ್ಬ ವಿಶ್ವಾಸಿಗೂ, ದೇವರ ಮಗನಿಗೂ ಅವನ ಜೀವಿತದಲ್ಲಿ ಅವನು ಅನೇಕ ಶೋಧನೆಗಳನ್ನ ಅವನು ಎದುರು ನೋಡಲೇಬೇಕು. Nobody can say in this world, if a Christian, that I don't have any temptation. ಈ ಲೋಕದಲ್ಲಿ ಜೀವಿಸುವಂತ ಯಾವ ವಿಶ್ವಾಸಿಯು ಹೇಳುವುದಕ್ಕೆ ಸಾಧ್ಯವಿಲ್ಲ, ನನಗೆ ಶೋಧನೆಗಳು ಇಲ್ಲ ಎಂಬುದಾಗಿ. I have my own temptations. ನನಗೆ ನನ್ನದೇ ಆದಂತ ನನಗೆ ಶೋಧನೆಗಳಿವೆ. But my temptation is different from your temptation. ಆದರೆ ನನ್ನ ಶೋಧನೆಯು ನಿಮಗೆ ಬರುವಂತ ಶೋಧನೆಗಳಿಗಿಂತ ಬಹಳ ವ್ಯತ್ಯಾಸವಾದದ್ದಾಗಿದೆ. What is tempting you may not be a temptation for me. ನಿಮಗೆ ಶೋಧನೆ ಆಗಿರುವಂತ ವಿಷಯ ನನಗೆ ಶೋಧನೆ ಆಗಿರಬೇಕಾಗಿಲ್ಲ. The same way for the other person. ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿಗೂ ಕೂಡ. For each person has some way, some temptation. ಆದ ಕಾರಣ ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಆದಂತ ಶೋಧನೆಗಳಿವೆ. The scripture does not say that those who have temptation will be given the crown of life. ಈ ಸತ್ಯವೇದ ಹೇಳುವುದಿಲ್ಲ ಈ ಶೋಧನೆಗಳನ್ನ ಕೊಟ್ಟಂತವರಿಗಾಗಿ ಈ ಒಂದು ಕಿರೀಟ ಇದೆ ಎಂಬುದಾಗಿ. But those who endures the temptation, they will be given the crown of righteousness because of the promise of the Lord. ಆದರೆ ಯಾರ್ಯಾರು ಈ ಶೋಧನೆಗಳನ್ನ ಜಯಿಸ್ತಾರೋ ಅವರಿಗೆ ಮಾತ್ರ ಈ ಒಂದು ಕಿರೀಟವನ್ನು ಕೊಡಲ್ಪಡುವಂತದ್ದಾಗಿದೆ. Because he is enduring this temptation because of the love of God. ಯಾಕಂದ್ರೆ ದೇವರ ಮೇಲಿರುವಂತ ಆ ಒಂದು ಪ್ರೀತಿಯ ನಿಮಿತ್ತವಾಗಿ ಈ ಒಂದು ಶೋಧನೆಗಳನ್ನ ಹಾದು ಹೋಗುವಂತೆ ಅಥವಾ ಅದನ್ನ ಅನುಭವಿಸುವಂತೆ ಅವನಿಗೆ ಆ ಒಂದು ಮನಸ್ಸು ಉಂಟಾಗುವಂತದ್ದಾಗಿದೆ. They are suffering not for fame, not for publicity. ಅವರು ತಮ್ಮ ಹೆಸರಿಗೋಸ್ಕರವಾಗಿ ಅಥವಾ ಇತರರಿಗೋಸ್ಕರವಾಗಿ ಅವರು ಈ ಒಂದು ಕಷ್ಟವನ್ನ ಅವರು ಅನುಭವಿಸ್ತಾ ಇಲ್ಲ. It is because of the love of God. ಅದು ದೇವರ ಮೇಲಿರುವಂತ ಪ್ರೀತಿಗೋಸ್ಕರವಾಗಿ ಅದನ್ನ ಅನುಭವಿಸುವಂತದ್ದಾಗಿದೆ. And God is going to reward them with the crown of life. ದೇವರು ಅಂಥವರಿಗೆ ಈ ಒಂದು ಶೋಧನೆ ಜಯಿಸಿದಂಥವರಿಗೆ ಮಾತ್ರ ಈ ಒಂದು ಜೀವದ ಕಿರೀಟನ ಕೊಡುವಂತವನಾಗಿದ್ದಾನೆ. Again in Revelation chapter 2 verse 10. ಮತ್ತೆ ನಾವು ನೋಡುತ್ತೇವೆ ಪ್ರಕಟಣೆ ಪುಸ್ತಕ ಅದರ 2ನೇ ಅಧ್ಯಾಯ 10ನೇ ವಚನ. Do not fear any of those things which you are about to suffer. Indeed, ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ನೀನು ಹೆದರಬೇಡ. Indeed, the devil is about to throw some of you into prison, that you may be tested, and you will have tribulation 10 days. Be faithful. ಹೌದು, ಸೈತಾನನು ನಿಮ್ಮಲ್ಲಿ ಕೆಲವರನ್ನ ಸೆರೆಮನೆ ಒಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ಜಯಮಾಲೆಯನ್ನು ಕೊಡುವೆನು. And the scripture says that be faithful until death, and I will give you the crown of life. ನಾವು ನೋಡ್ತೇವೆ, ನೀನು ಸಾಯಬೇಕಾದ್ರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂಬುದಾಗಿ. This is a promise given by the Lord of the church. ಈ ಒಂದು ವಾಗ್ದಾನವನ್ನ ಸಭೆಯ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಕೊಡುವಂತದಾಗಿದೆ.
It is not for a day or two or months or year. It is until death. ಇದು ಒಂದು ದಿನ, ಎರಡು ದಿನ ಅಥವಾ ತಿಂಗಳಿಗೋ ವರ್ಷಕ್ಕೋ ಕೊಡುವಂತದಲ್ಲ, ಸಾಯುವವರೆಗೂ ಕೊಡುವಂತದಾಗಿದೆ. And that is the limit. ಅದೇ ಈ ಒಂದು ಕಾಲಾವಧಿಯಾಗಿದೆ. We cannot turn away. ನಾವು ಹಿಂದೆ ತಿರುಗಿ ಹೋಗುವುದಕ್ಕೆ ಸಾಧ್ಯವಿಲ್ಲ. And for that, the Lord said that they be given the crown of life. ಅಂಥವರಿಗೆ ದೇವರು ಹೇಳ್ತಾನೆ, ನಾನು ಅವರಿಗೆ ಜೀವದ ಕಿರೀಟವನ್ನ, ಜಯಮಾಲೆಯನ್ನ ಕೊಡುವಂತವನಾಗಿದ್ದೇನೆ. And the fourth crown is the crown of glory. ನಾಲ್ಕನೇ ಕಿರೀಟ ನಾವು ನೋಡುತ್ತೇವೆ, ಅದು ಮಹಿಮೆಯ ಕಿರೀಟ. The crown of glory we have in 1 Peter and 5:4. ಇದನ್ನ ಒಂದನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ. And we read like this in 5:4. 5ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ನಾವು ಓದ್ತೇವೆ. Yeah. And when the chief shepherd appears, ಹಿರೀ ಕುರುಬನು ಪ್ರತ್ಯಕ್ಷನಾಗುವಾಗ, you will receive the crown of glory. ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಳದ ಜಯಮಾಲೆಯನ್ನ ಹೊಂದುವಿರಿ. And the crown of glory does not fade away. ಈ ಮಹಿಮೆಯ ಜಯಮಾಲೆಯು ಅದು ಬಾಡಿ ಹೋಗುವಂತದಲ್ಲ. This is a promise of Lord Jesus Christ. ಇದು ಕರ್ತನಾದ ಯೇಸು ಕ್ರಿಸ್ತನ ವಾಗ್ದಾನವಾಗಿದೆ. And Jesus Christ is speaking as the chief shepherd. ಇಲ್ಲಿ ಯೇಸು ಕ್ರಿಸ್ತನು ಆತನು ಮುಖ್ಯ ಕುರುಬನಾಗಿ ಹೇಳುವಂತದನ್ನು ನಾವು ಕಾಣ್ತೇವೆ. This is to shepherd and Jesus is the chief shepherd. ನಾವು ನೋಡ್ತೇವೆ, ಯೇಸು ಕ್ರಿಸ್ತನೇ ಮುಖ್ಯವಾದಂತ ಕುರುಬನಾಗಿದ್ದಾನೆ. I don't want to explain who a shepherd is. This is not the right time for that. ಈ ಒಂದು ಸಮಯದಲ್ಲಿ ಯಾರು ಸರಿಯಾದ ಕುರುಬನು ಎಂಬಂತ ವಿಚಾರದ ಕುರಿತಾಗಿ ಹೆಚ್ಚು ವಿವರಣೆ ಕೊಡುವುದಕ್ಕೆ ಸಮಯವಲ್ಲ, ಇದು ಅಂತ ಒಂದು ಸಮಯವಲ್ಲ. And if you're a shepherd, ನೀವು ಒಬ್ಬ ಕುರುಬನಾಗಿದ್ದರೆ, in the modern time, if you for a pastor, ಈ ಇತ್ತೀಚಿನ ದಿನಮಾನಗಳಲ್ಲಿ, ಆಧುನಿಕ ದಿನಮಾನಗಳಲ್ಲಿ ಇದನ್ನ ಮುಖ್ಯವಾಗಿ ಸಭಾ ಪಾಲಕರಿಗೆ, ಸೇವಕರಿಗೆ ಸಂಬೋಧಿಸುವಂತ ಒಂದು ವಿಷಯ. And if you're feeding your folks, ಒಂದು ವೇಳೆ ನೀವು ನಿಮ್ಮ ಕುರಿ ಮಂದೆಗೆ ನೀವು ಆಹಾರವನ್ನ ಪೋಷಣೆಯನ್ನ ಮಾಡುವಂತವರಾಗಿದ್ರೆ, if you're protecting your flocks, ನೀವು ನಿಮ್ಮ ಕುರಿ ಮಂದೆಯನ್ನ ಸಂರಕ್ಷಿಸುವಂತವರಾಗಿದ್ದರೆ, if you're instructing the flock according to the word of God, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನೀವು ನಿಮ್ಮ ಮಂದೆಯನ್ನ ಸಂಬೋಧಿಸುವುದಾದರೆ, and if you're supplying the need of the flock, ನಿಮ್ಮ ಕುರಿ ಮಂದೆಯ ಅಗತ್ಯತೆಗಳನ್ನ ಸಂಧಿಸುವಂತವರಾಗಿರುವುದಾದರೆ, and you are acting upon the orders of the chief shepherd, ನೀವು ಮುಖ್ಯ ಕುರುಬನಾಗಿರುವಂತ ಯೇಸು ಕ್ರಿಸ್ತನ ಆ ಒಂದು ಆಜ್ಞಾ ವಿಧಿಗಳಿಗೆ ಅನುಗುಣವಾಗಿ ನೀವು ಕಾರ್ಯ ಕೆಲಸಗಳನ್ನ ಮಾಡುವಂತವರಾಗಿರುವುದಾದರೆ, and your call is from the Lord Jesus Christ as the shepherd, ನಿಮ್ಮ ಕರೆಯುವಿಕೆಯು ಕರ್ತನಾದ ಯೇಸು ಕ್ರಿಸ್ತನು ಮುಖ್ಯ ಕುರುಬನ ಮೇರೆಗೆ ಕರೆಯಲ್ಪಟ್ಟವರಾಗಿರುವುದಾದರೆ, and your appointment is not by any institutions or by any ordination, thing like that. If appointment is from God, ನಿಮ್ಮ ನಿಯೋಜನೆಯು ದೇವರ ಮೂಲಕವಾಗಿ ನಡೆದಿರುವುದಾದರೆ, ಅಂದ್ರೆ ಯಾವುದೇ ರೀತಿಯಾದ ಕ್ರೈಸ್ತ ಸಂಸ್ಥೆಗಳಿಂದಲೋ ಸ್ಥಾಪನೆಗಳಿಂದಲೋ ಆಗದೇ ಇರಬೇಕು. And then when the chief shepherd appears, he is going to give you a crown of glory. ಆಗಿರುವುದಾದರೆ ಈ ಮುಖ್ಯ ಕುರುಬನು ಪ್ರತ್ಯಕ್ಷನಾಗುವಾಗ ಮಹಿಮೆಯ ಕಿರೀಟವು ನಿಮಗೆ ಕೊಡಲ್ಪಡುವಂತದಾಗಿರುತ್ತದೆ. And this crown can only available to the shepherds. ಈ ಒಂದು ಕಿರೀಟವು ಕೇವಲ ಕುರುಬರಿಗೆ ಮಾತ್ರ ಕೊಡಲ್ಪಡುವಂತದಾಗಿರುತ್ತದೆ. Shepherding a church is not an easy job. ಒಂದು ಸಭೆಯನ್ನ ನಡೆಸುವಂತದ್ದು
ಆ ನಾಯಕತ್ವ ನಡೆಸುವಂತದ್ದು ಅದು ಸಾಧಾರಣವಾದ ಕೆಲಸವಲ್ಲ. He has every problem, every trials, every challenges like any other person. ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯು ಹಾದು ಹೋಗುವಂತ ಎಲ್ಲ ಕಷ್ಟಗಳು, ಸವಾಲುಗಳು, ಈ ಎಲ್ಲವನ್ನ ಅವನು ಎದುರಿಸಬೇಕಾಗಿ ಬರುತ್ತದೆ. He is struggling a lot mentally, physically, and in every aspect of his life. ಮಾನಸಿಕವಾಗಿ, ಶಾರೀರಿಕವಾಗಿ ಮಾತ್ರವಲ್ಲದೆ ಜೀವಿತದ ಎಲ್ಲ ಹಾಗು ಹೋಗುಗಳಲ್ಲಿಯೂ ಸಹ ಆತನು ಈ ಒಂದು ವಿಚಾರವನ್ನ ಅವನು ಎದುರಿಸಲೇಬೇಕಾಗಿ ಬರುವಂತದ್ದಾಗಿದೆ. And above all, he pains for every believer of his church or flock. ಆ ಒಂದು ಸಭೆಯಲ್ಲಿರುವಂತ ಪ್ರತಿಯೊಬ್ಬ ವಿಶ್ವಾಸಿಗೋಸ್ಕರವಾಗಿಯೂ ಸಹ ಆತನು ಹಾತೊರೆದು ಶ್ರಮ ಪಡುವಂತವನಾಗಿರುತ್ತಾನೆ. He is keeping in touch with every member of the church. ಆ ಒಂದು ಸಭೆಯ ಪ್ರತಿಯೊಬ್ಬ ವ್ಯಕ್ತಿಯೊಟ್ಟಿಗೆ ವ್ಯಕ್ತಿಗತವಾದಂತ ಒಂದು ಸಂಬಂಧವನ್ನು ಇಟ್ಟುಕೊಳ್ಳುವಂತ ವ್ಯಕ್ತಿಯಾಗಿರುತ್ತಾನೆ. He loves every member, every ship with impartially. ಆ ಒಂದು ಸಭೆಯಲ್ಲಿರುವಂತ ಪ್ರತಿಯೊಂದು ಕುರಿಯ ಬಗ್ಗೆ, ಪ್ರತಿಯೊಂದು ವಿಶ್ವಾಸಿಯ ಬಗ್ಗೆ ಆತನು ಪ್ರೀತಿಯನ್ನ, ಕಾಳಜಿಯನ್ನ ತೋರಿಸುವಂತವನಾಗಿರ್ತಾನೆ. He tries to understand every needs and requirement of each believer. ಪ್ರತಿಯೊಬ್ಬ ವಿಶ್ವಾಸಿಯ ಅಗತ್ಯತೆಗಳನ್ನ, ಅವನೆಲ್ಲ ಕೋರಿಕೆಗಳನ್ನ ಅವನು ಅರ್ಥ ಮಾಡಿಕೊಳ್ಳುವಂತ ವ್ಯಕ್ತಿಯಾಗಿರುತ್ತಾನೆ. He visits the sick. ರೋಗದಲ್ಲಿರುವಂತವರಿಗೆ ಭೇಟಿ ನೀಡುತ್ತಾನೆ. He adjusts his own nature according to the sheep's nature, with just sympathetic with every member of the church. ಸಭೆಯಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಯೊಟ್ಟಿಗೆ ಅವನು ಒಳ್ಳೆಯ ರೀತಿಯ ಒಂದು ಮನೋಭಾವನೆಯನ್ನು ಹೊಂದಿಕೊಳ್ಳುತ್ತಾನೆ. ಯಾವ ರೀತಿಯಾಗಿ ಅಂದ್ರೆ ತನ್ನ ಮನೋಭಾವನೆಯನ್ನ, ಕುರಿಗಳಿಗಿರುವಂತ ಮನೋಭಾವನೆಗೆ ಅನುಗುಣವಾಗಿ ಅವನು ಸಹಿಸಿಕೊಳ್ಳುವುದು, ತಾಳ್ಮೆಯಿಂದ ನಡೆದುಕೊಳ್ಳುವಂತ ವ್ಯಕ್ತಿಯಾಗಿರ್ತಾನೆ. Many times he set apart his own works, his own business, and pray for every believer. ಅನೇಕ ಬಾರಿ ತನ್ನ ಸ್ವಂತ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಸಭೆಯ ಕುರಿಗಳಿಗೋಸ್ಕರವಾಗಿ ಪ್ರಾರ್ಥಿಸುವಂತವನು, ಮಧ್ಯಸ್ಥಿಕೆ ವಹಿಸುವಂತವನು ಆಗಿರ್ತಾನೆ. He is only human, so he may be sometimes very much worried, painful, all these things. ಅದೇ ಸಮಯದಲ್ಲಿ ಅವನು ಮನುಷ್ಯನಾಗಿದ್ದಾನೆ. ಅನೇಕ ಬಾರಿ ಅವನು ನೋವನ್ನು ಅನುಭವಿಸ್ತಾನೆ, ಚಿಂತೆಗೊಳಗಾಗ್ತಾನೆ, ಮಾತ್ರವಲ್ಲದೆ ಅನೇಕ ಬಾರಿ ಕಷ್ಟಗಳಿಗೂ ಒಳಗಾಗ್ತಾನೆ. He may face health problems, financial crisis, all these issues coming in life. ಅವನಿಗೂ ಸಹ ಅನೇಕ ಬಾರಿ ಬಲಹೀನನಾಗುತ್ತಾನೆ, ಅನಾರೋಗ್ಯಕ್ಕೆ ಒಳಪಡುತ್ತಾನೆ. But the shepherd will not forget his calling. ಆದರೆ ಯಾವುದೇ ಕಾರಣಕ್ಕೂ ಈ ಕುರುಬನು ತನಗೆ ಕೊಡಲ್ಪಟ್ಟಂತ ಕರೆವಿಕೆಯನ್ನ ಮರೆತು ಬಿಡುವವನಲ್ಲ. He knows that he is accountable to every member of the church before the chief shepherd when he comes. ಯಾಕಂದ್ರೆ ಅವನಿಗೆ ಸ್ಪಷ್ಟವಾಗಿ ಗೊತ್ತಿದ್ದು, ಮುಖ್ಯ ಕುರುಬನಾದಂತ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಸಭೆಯಲ್ಲಿರುವಂತ ಪ್ರತಿಯೊಂದು ಕುರಿಗೋಸ್ಕರವಾಗಿ ಅವನು ಜವಾಬ್ದಾರಿಯನ್ನು ಹೊಂದಿದವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಅವನು ಲೆಕ್ಕವನ್ನು ಕೊಡಬೇಕಾಗಿ, to him the Lord will give a reward, that is the crown of glory. ಆ ಕುರುಬನಿಗೆ ದೇವರು, ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆಯ ಕಿರೀಟವನ್ನು ಕೊಡುವಂತವನಾಗಿದ್ದಾನೆ. And number 5 is the crown of exaltation. ಕೊನೆಯದಾಗಿ ನಾವು ನೋಡುತ್ತೇವೆ ಸಂತೋಷದ ಕಿರೀಟ. That is in 1 Thessalonians. ಇದು 1ನೇ ಥೆಸಲೋನಿಕ ಬರೆದ ಪತ್ರಿಕೆ 2:19. 2ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡ್ತೇವೆ. And we read like this that for what is our hope of joy, or crown of rejoicing? It is not even you in the presence of our Lord Christ at his coming. ನಮ್ಮ ಕರ್ತನಾದ ಯೇಸು ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸೆಯು, ನಮ್ಮ ಸಂತೋಷವು, ನಾವು ಹೊಗಳಿಕೊಳ್ಳುವ ಜಯಮಾಲೆಯು ಯಾರು? ನೀವೇ ಅಲ್ಲವೇ? So this is the crown of rejoicing written in NKJV. ಇದು NKJV ಎಂಬಂತ ಭಾಷಾಂತರದಲ್ಲಿ ನಾವು ನೋಡುವಂತ ಈ ಒಂದು ಸಂತೋಷದ ಜಯಮಾಲೆಯಾಗಿದೆ. And Paul says, of what is our hope?
ಪೌಲನು ಇಲ್ಲಿ ಹೇಳ್ತಾರೆ, ನಮ್ಮ ಭರವಸೆ ಏನಾಗಿದೆ? Hope of our joy, ನಮ್ಮ ಸಂತೋಷದ ಭರವಸೆ ಏನಾಗಿದೆ? or the crown of rejoicing. ಈ ಒಂದು ಸಂತೋಷದ ಕಿರೀಟ ಏನಾಗಿದೆ? He asked that, is it not even you in the presence of our Lord Jesus Christ at his coming? ಅವನು ಹೇಳ್ತಾನೆ, ಇದು ನೀವೇ ಅಲ್ಲವೇ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಪಡುವಂತಹ ಸಂತೋಷದ ಒಂದು ಕಿರೀಟ. Paul is pointing his fingers to the church of Thessalonica. ಪೌಲನು ಇಲ್ಲಿ ಥೆಸಲೋನಿಕದಲ್ಲಿದ್ದಂತ ಸಭೆಗೆ ಅವನು ಉದ್ದೇಶಿಸಿ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. And Paul says that the reason for the crown of joy is you alone. ಪೌಲನು ಹೇಳ್ತಾ ಇದ್ದಾನೆ, ಈ ಒಂದು ಸಂತೋಷದ ಕಿರೀಟಕ್ಕೆ ಮೂಲ ಕಾರಣರು ನೀವೇ ಆಗಿದ್ದರೆ ನೀವು ಮಾತ್ರವೇ. That means this crown is given to the soul winners. ಅದರ ಅರ್ಥ, ಈ ಒಂದು ಕಿರೀಟವು ಯಾರ್ಯಾರು ಆತ್ಮಗಳನ್ನ ಗೆಲ್ಲುತ್ತಾರೋ ಅಂಥವರಿಗೆ ಈ ಒಂದು ಕಿರೀಟವು ಕೊಡಲ್ಪಡುತ್ತದೆ. Certainly no human can win a soul. ಖಂಡಿತವಾಗ್ಲೂ ಯಾವ ಒಬ್ಬ ಮನುಷ್ಯನೂ ಸಹ ಆತ್ಮಗಳನ್ನ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. But God does his works as we the instruments. ಆದರೆ ದೇವರು ನಮ್ಮನ್ನ ಉಪಕರಣಗಳಾಗಿ ಬಳಸಿಕೊಂಡು ಈ ಕಾರ್ಯ ಕೆಲಸವನ್ನ ಮಾಡುವಂತವನಾಗಿದ್ದಾನೆ. So whenever we get a chance, ಆದ ಕಾರಣ ನಮಗೆ ಯಾವಾಗೆಲ್ಲ ಈ ಒಂದು ಅವಕಾಶ ಸಿಗುತ್ತದೋ we'll pray and work that the Lord may lead them to the Lord. ನಾವು ಪ್ರಾರ್ಥನೆಯೊಂದಿಗೆ ದೇವರು ನಮ್ಮನ್ನ ಆತ್ಮಗಳನ್ನ ಗೆಲ್ಲುವಂತೆ ನಮ್ಮನ್ನು ನಡೆಸುವುದಕ್ಕೆ ನಾವು ಪ್ರಾರ್ಥಿಸಬೇಕು. So there are 5 crowns, it says. ಈ ರೀತಿಯಾಗಿ 5 ವಿಧವಾದಂತ ಕಿರೀಟಗಳನ್ನ ನಾವು ನೋಡಿಕೊಂಡಿದ್ದೇವೆ. These are all rewards. ಇವೆಲ್ಲವೂ ನಮಗೆ ಬಹುಮಾನವಾಗಿ ಕೊಡಲ್ಪಡುವಂತ ಕಿರೀಟಗಳಾಗಿವೆ. We have seen that who are going to receive it. ಈ ಕಿರೀಟಗಳನ್ನ ಯಾರ್ಯಾರು ಪಡ್ಕೊಳ್ತಾರೆ ಎಂಬುದಾಗಿ ನಾವು ನೋಡಿದ್ದೇವೆ. Some more explanation may be given in the next session about the crowns. ಈ ಒಂದು ಕಿರೀಟದ ಕುರಿತಾಗಿ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ನಾವು ಮುಂದಿನ ಒಂದು ಅಧ್ಯಯನದಲ್ಲಿ ನಾವು ನೋಡಿಕೊಳ್ಳೋಣ. In one class, somebody asked me, if a person is, eligible for 5 crowns, will he get 5 crowns? ಯಾವುದೋ ಒಂದು ಸೆಷನ್ ಅಲ್ಲಿ ಯಾರೋ ಒಬ್ರು ಪ್ರಶ್ನೆಯನ್ನು ಕೇಳಿದ್ರು, ಈ ಒಂದು 5 ಕಿರೀಟಗಳನ್ನು ಸಹ ಪಡ್ಕೊಳ್ಳುವುದಕ್ಕೆ ಯೋಗ್ಯರಾಗಿ ಯಾರಾದ್ರೂ ಇದ್ದರೆ ಅವರು ಪಡ್ಕೊಳ್ಳುತ್ತಾರೆ ಎಂಬುದಾಗಿ. Then he said, yes. How is that possible? ಅವಾಗ ನಾನು ಹೇಳಿದೆ ಹೌದು ಎಂಬುದಾಗಿ. ಆಗ ಆ ವ್ಯಕ್ತಿ ಕೇಳಿದ್ರೆ ಹೇಗೆ ಸಾಧ್ಯ ಎಂಬುದಾಗಿ. Then one boy answered that, of course, that God will give 5 heads for you. ಒಬ್ಬ ವ್ಯಕ್ತಿ ಹೇಳಿದ್ರು, ದೇವರು ನಿನಗೆ 5 ತಲೆಗಳನ್ನು ಸಹ ದೇವರು ಕೊಡಬಹುದು. That is not the answer. ಆ ರೀತಿಯಾಗಿ ಉತ್ತರ ಅಲ್ಲ. You will have only 1 head after resurrection. You don't have 5 heads. ನೀವು ಪುನರುತ್ಥಾನ ಹೊಂದಿದ ಮೇಲೆ ನಿಮಗೆ ಒಂದೇ ತಲೆ ಇರುವಂತದ್ದು, ನಿಮಗೆ 5 ತಲೆ ಕೊಡುವುದಿಲ್ಲ. But God will give you 5 crowns if you are worthy for that. ಆದರೆ ದೇವರು 5 ಕಿರೀಟಗಳನ್ನ ನಿಮಗೆ ಕೊಡ್ತಾರೆ. So nobody expect for 3 heads and 2 heads or 5 heads like that. ಆದ ಕಾರಣ ಯಾರು 2 ತಲೆ ಅಥವಾ 3 ತಲೆಯನ್ನ ಪುನರುತ್ಥಾನ ಹೊಂದಿದ ನಂತರ ನಮಗೆ ಸಿಗುತ್ತದೆ ಎಂಬುದಾಗಿ ನೀವು ಎದುರು ನೋಡಬೇಡಿ. Because we are going to be alike to Jesus Christ. ಯಾಕಂದ್ರೆ ನಾವು ಪುನರುತ್ಥಾನವಾದ ಮೇಲೆ ನಾವು ಕ್ರಿಸ್ತನ ಹಾಗೆ ನಾವು ಮಾರ್ಪಾಟು ಹೊಂದುತ್ತೇವೆ. He has only 1 head. ಆತನಿಗೆ ಇರುವುದು ಒಂದೇ ತಲೆ. We cannot be more than 1 head. ಆದ ಕಾರಣ ನಮಗೆ 5 ಪುನರುತ್ಥಾನ ಹೊಂದಿದ ಮೇಲೆ 5 ತಲೆಗಳಿರುವುದಿಲ್ಲ, 5 ಕಿರೀಟ ತೆಗೆದುಕೊಳ್ಳುವುದಕ್ಕೆ. Let's close our eyes. ಕಣ್ಣುಗಳನ್ನು ಮುಚ್ಚೋಣ. Father, we thank you once again. ತಂದೆ, ಮತ್ತೊಮ್ಮೆ ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. Holy Spirit, we pray for you. Thanks for your leading this evening. ಪವಿತ್ರ ಆತ್ಮನೇ, ಈ ಸಂಜೆ ವೇಳೆಯಲ್ಲಿ ನೀನು ನಮಗೆ ನಡೆಸಿದಂತ ನಿನ್ನ ಮಾರ್ಗದರ್ಶನಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. Triune God, we thank you for your presence. ತ್ರೈಕ ದೇವರೇ, ನಿನ್ನ ಉಪಸ್ಥಿತಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Bless each one of us, Lord. ಪ್ರತಿಯೊಬ್ಬರನ್ನ ನೀನು ಆಶೀರ್ವದಿಸು. We understand that one day we are going to receive crowns of rewards.
ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಒಂದು ದಿನ ಬರುತ್ತದೆ ಆವಾಗ ನಾವು ಕಿರೀಟಗಳನ್ನ ಬಹುಮಾನಗಳನ್ನ ನಾವು ಪಡ್ಕೊಳ್ಳುತ್ತೇವೆ ಎಂದಾಗಿ. Lord, help us to live accordingly on the souls. ಅದಕ್ಕನುಗುಣವಾಗಿ ಈ ಭೂಲೋಕದಲ್ಲಿ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಿ. Thank you for Jason for translation. ಭಾಷಣ ಮಾಡಿದ ಬ್ರದರ್ ಜೇಸನ್ ಅವರಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. And the team builders. ಈ ಬಿಲ್ಡರ್ಸ್ ತಂಡಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. And every God servants. ಮಾತ್ರವಲ್ಲದೆ ಪ್ರತಿಯೊಬ್ಬ ದೇವ ಸೇವಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ. Especially for Pastor J. Rao for speedy recovery. ವಿಶೇಷವಾಗಿ ಪಾಸ್ಟರ್ ಜೆ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರು ಶೀಘ್ರವಾಗಿ ಗುಣಮುಖವಾಗುವಂತೆ ನಾವು ಬೇಡ್ತೇವೆ. Thank you for listening up, Lord. ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳಬೇಕಾಗಿ ಸ್ತೋತ್ರ. In Jesus' precious name we pray. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡ್ತೇವೆ. Amen. ಆಮೆನ್. ಆಮೆನ್. Thank you.